ಜನರಿಗೆ ಬರಲಿ ಇವ್ರ ಹೆಸರು ಗೊತ್ತಾ ನಿನಗೆ? ರಾಜೇಶ್ ಹೆಂಗ್ ಗೊತ್ತಾ? SSLC ಮಕ್ಕಳ ಬೀಳ್ಕೊಡುಗೆ ಸಮಾರಂಭ ಕಾರ್ಯಕ್ರಮದಲ್ಲಿ ಹಾಜರಿರ್ತಕ್ಕಂಥ SSLC ಅಧ್ಯಕ್ಷರೇ, ಸದಸ್ಯರೇ, ಎಲ್ಲ ಶಿಕ್ಷಕ ವೃಂದದವರೇ, ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ನಟ ನಟಿಯರ ಶೃಂಗಾರಗೊಂಡು ಅತ್ಯಂತ ರತ್ನ ಮಣಿಗಳ ತರ ಬಿಡಿಸ್ತಕ್ಕಂಥ ನಮ್ಮ ಎಲ್ಲ SSLC ಬಾಲಕ ಬಾಲಕಿಯರೇ, ಅಷ್ಟೇ ಸರಿಸಮಾನವಾಗಿ ಕಾಂಪಿಟೇಷನ್ ವಿದ್ಯುತ್ ರೀತಿಯಲ್ಲಿದೆ. ಅತ್ಯಂತ ಶೃಂಗಾರಪರವಾಗಿರ್ತಕ್ಕಂಥ ಮನೆಯಲ್ಲಿರ್ತಕ್ಕಂಥ ಕಾರ್ಯಕ್ರಮ ಮುಗಿಲಿಕ್ಕೆ ಇರ್ತಕ್ಕಂಥ ಡ್ರೆಸ್ ಹಾಕೊಂಡು ಬಂದು ನಿಲ್ತಕ್ಕಂಥ ನಮ್ಮ 6ನೇ ಕ್ಲಾಸಿಂದ 9ನೇ ಕ್ಲಾಸ್ ಇರ್ತಕ್ಕಂತಹ ಪುಟ್ಟ ಪುಟ್ಟ ನಮ್ಮ ಎಲ್ಲ ಪುಟ್ಟ ಮಕ್ಕಳೇ, ಕಾರ್ಯಕ್ರಮ ಈಗಾಗಲೇ ಕೊನೆಯ ಸ್ಟೇಜಲ್ಲಿದೆ. ಕೇವಲ 10 ನಿಮಿಷದಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಹೇಳ್ತಕ್ಕಂಥದನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ. ನಾನು ಮಾತಾಡ್ಬೇಕಾದ್ರೆ ಯಾರನ್ನ ಮಾತಾಡೋರು ಕರೆಸಿ ಇಲ್ಲಿ ಮಾತಾಡಕತ್ತೀನಿ. ಆಮೇಲೆ ಸರಿಯಾಗಿ ಕೇಳಿಸ್ಕೊಳ್ಳಿ. 2025-26ನೇ ಸಾಲಿನಲ್ಲಿ ಇವತ್ತೇನು ಸೆಂಡ್ ಆಫ್ ಕಾರ್ಯಕ್ರಮ ಮಾಡ್ತಿದ್ದೀವಿ. ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ SSLC ಮಕ್ಕಳೇ, ಇದು ನಿಮಗೆ ಕೊನೆಯ ದಿನ ನಮ್ಮ ಶಾಲೆಯಲ್ಲಿ. ನಿಮ್ಮ ಅಸ್ತಿತ್ವ, ನಿಮ್ಮ ಹಕ್ಕು, ನಿಮ್ಮ ಶಾಲೆಯ ಪ್ರಾತಿನಿಧ್ಯತೆ, ನಿಮ್ಮ ಶಾಲೆಯಲ್ಲಿ ನಿಮ್ಮ ಒಂದು ಅಸ್ತಿತ್ವದ ಬಗ್ಗೆ ಇವತ್ತು ನೀವು ಸಂಪೂರ್ಣವಾಗಿರ್ತಕ್ಕಂಥ ಹಕ್ಕನ್ನು ಹೊಂದಿದ್ದರೆ ಕೊನೆಯ ದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮದಲ್ಲಿ ಎಲ್ಲರನ್ನ ಸಂತೋಷಪಡಿಸಿ ಹೇಳ್ತಕ್ಕಂಥ ಮಾತುಗಳನ್ನು ಕೇಳಿಕೊಂಡು ಉತ್ತಮವಾಗಿರ್ತಕ್ಕಂಥ ಫಲಿತಾಂಶ ತಂದು ಕೊಟ್ಟಿದ್ದೇ ಆದಲ್ಲಿ ಇದಕ್ಕಿಂತ ದೊಡ್ಡದಾಗಿರ್ತಕ್ಕಂಥ ಕಾಣಿಕೆ ನಮ್ಮೆಲ್ಲ ಶಿಕ್ಷಕರಿಗೆ ಶಾಲೆಗೆ ಹೊಸದೇನಿಲ್ಲ. ಬಹಳ ನೋವಿನಿಂದ ಇವತ್ತಿನ ಟೈಮ್ನಲ್ಲಿ ಈ ಒಂದು ಸೆಂಡ್ ಆಫ್ ಕಾರ್ಯಕ್ರಮದಲ್ಲಿ ನಾನು ಕೊನೆಯದಾಗಿ ಮಾತಾಡ್ತಾ ಇದ್ದೇನೆ. ಕಳೆದ ವರ್ಷದ SSLC ಬ್ಯಾಚ್ ಅನ್ನು ಗಮನಿಸಿದ್ದೀರಿ, ಈ ವರ್ಷದ SSLC ಬ್ಯಾಚ್ ಅನ್ನು ಗಮನಿಸಿದ್ದೀರಿ. ಆದರೆ ಕಳೆದ ವರ್ಷಕ್ಕಿಂತ ಈ ವರ್ಷ ನಾವು ಫಲಿತಾಂಶ ಸುಧಾರಣೆಗಾಗಿ ಬಹಳಷ್ಟು ಶ್ರಮ ಪಟ್ಟಿದ್ದೀವಿ. ಕಾರಣ ಇಷ್ಟೇ, ಕೆಲವರಲ್ಲಿ ನಿಧಾನಗತಿ ಕಲಿತ ಮಕ್ಕಳಿದ್ದಾರೆ. ಅವರಲ್ಲೂ ಸಹ ಅವರ ಭವಿಷ್ಯಕ್ಕೆ ಏನಾದರೂ ಪಾಸ್ ಆದರೆ ಮುಂದೆ ಆಧಾರ ಆಗುತ್ತೆ ಈ SSLC ಅಂತೇಳಿ ಸರ್ಕಾರದ ಸುತ್ತೋಲೆಯನುಸಾರ ನೈಟ್ ಕ್ಲಾಸು, ಸಂಜೆ ಕ್ಲಾಸು, ಬೆಳಗಿನ ಕ್ಲಾಸು SSLC ಮಕ್ಕಳು 76 ಮಕ್ಕಳಿಗೆ ನಿಮಗೆ ಚಾಲೆಂಜ್ ಮಾಡ್ತೀನಿ. ಬೇರೆ ಯಾವುದೇ ಶಾಲೆ ಹೋಗಿ ಕೇಳಿಕೊಳ್ಳಿ, ಯಾವ ಶಾಲೆಯಲ್ಲೂ ಸಹ ಶಾಲೆ ಸ್ಟಾರ್ಟ್ ಆಗಿದ್ದ ಸ್ಪೆಷಲ್ ಕ್ಲಾಸ್ ನಡೆಸಿಲ್ಲ. ಯಾವ ಶಾಲೆಯಲ್ಲೂ ಸಹ ಸಾಯಂಕಾಲವಾಗಿ ಪ್ರತಿನಿತ್ಯದ ನೈಟ್ ಕ್ಲಾಸ್ ಮಾಡಿಲ್ಲ. ಈ ವಯಸ್ಸು ಸುಮ್ಮನೆ ಕೇಳಿ. ಆದ್ರೆ ನಿಮಗೆ ನಾವು ಎಲ್ಲಾ ಶಿಕ್ಷಕರಿಗೆ ಪ್ರಜಾರಾಗಿ ಬೇರೆ ತಪ್ಪಿಸಿಕೊಂಡು ನಮ್ಮೆಲ್ಲಾ ಶಿಕ್ಷಕರು ನಮ್ಮನ್ನು ಬೈಕೊಂಡ್ರು ಪರವಾಗಿಲ್ಲ, ನಮ್ಮ ಫಲಿತಾಂಶ ಸರಿ ಬರಲ್ಲ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿಕೊಂಡು ನಾವು ನೈಟ್ ಕ್ಲಾಸ್ ಅನ್ನು ಮಾಡಿದ್ವಿ. ಆದ್ರೆ ನೈಟ್ ಕ್ಲಾಸ್ ಅನ್ನ ಸದುಪಯೋಗಪಡಿಸಿಕೊಂಡಿರ್ತಕ್ಕಂಥ ಮಕ್ಕಳ ಸಂಖ್ಯೆ ಬೆರಳಿಗೆ ಮಾತ್ರ. ಆ ನೈಟ್ ಕ್ಲಾಸ್ ನಲ್ಲಿ ಕೆಲವು ಮಕ್ಕಳು ಏನೆಲ್ಲ ಮಾಡಿದೆ ಅಂತ ಹೇಳಿ ಡೈಲಿ ಟೀಚರ್ಸ್ ನನಗೆ ಸಾಯಂಕಾಲ ಫೋನ್ ಮಾಡಿ ನಾನು ಗಮನಿಸಿದ್ದೇನೆ. ಉದಾಹರಣೆಗೆ ಕಳೆದ ಸಾಲ SSLC ಮಕ್ಕಳಿಗೆ 3-4 ಜನ ಬಂದಿದ್ದಾರೆ. ಹೋದ ವರ್ಷದಲ್ಲಿ ಇರ್ತಕ್ಕಂಥ SSLC ಪಾಸ್ ಆಗಿರ್ತಕ್ಕಂಥವ್ರು ನಮ್ಮ ಜೊತೆಗೆ ಇದ್ದಾರೆ. SP ಕೂಡ ಇವತ್ತಿದ್ದಾರೆ, ಲಾಸ್ಟ್ ಕಳೆದ ವರ್ಷದವರು. ಸೊ ಶಾಲೆಯಲ್ಲಿ ಇಂಥ ಮಕ್ಕಳು ನಮ್ಗೆ ಬೇಕು ಅಂತ ಟೀಚರ್ಸ್ ಬಯಸ್ಬೇಕು, ನಾವು ಬಯಸ್ಬೇಕು. ಯಾಕಂದ್ರೆ ಈ ಮಕ್ಕಳು ಯಾವಾಗ ಶಾಲೆ ಬಿಟ್ಟೋದ್ರು ಅಂತೇಳಿ ಮನನೊಂದು ಮಾತಾಡಬಾರ್ದು. ಸೊ ಆದ್ದರಿಂದ ಕಾರ್ಯಕ್ರಮದಲ್ಲಿ 5ರಲ್ಲಿ ಈ ಜೀವನ ಪೂರ್ತಿ ಅವನ ಹತ್ರ ಮಾತಾಡೋಕೆ ಹೋಗಿ ಆಮೇಲೆ ಅವನ ಹತ್ರ ಅವ್ನು ಸಂದೀಪ್ ಆಗಿ ಎಲ್ಲಿ ಹೋಗಲ್ಲ, ಇರ್ತಾರೆ ಜೊತೆಗೆ ಇರ್ತಾರೆ. ಸ್ವಲ್ಪ ಕೇಳಿಸಿ, ಇವತ್ತು ಲಾಸ್ಟ್ ನಮ್ಮ ಶಾಲೆಯಲ್ಲಿ ಕೇಳಿಸ್ಕೊಳ್ಳಲ್ಲ. ಯಾವನು ಯಾವ ಸಮಯದಲ್ಲಿ ಏನು ಕೇಳಿಸ್ಕೊಳ್ಬೇಕು ಸರಿಯಾಗಿ ಕೇಳಿಸಲ್ಲ ನಾನು ಮುಂದೆ ಜೀವನದಲ್ಲಿ ಬಹಳಷ್ಟು ಪಶ್ಚಾತ್ತಾಪ ಪಡ್ತೀರ. ಆಮೇಲೆ ಈಗ ಹೇಳಕ್ ಬಂದು ಯಾವಾಗಲ್ಲ ಅಲ್ಲಿ ಆಮೇಲೆ ಬಂದಿರಿ ಗಾಳಿ ಶಾಲೆ ಬಿಟ್ಟು ಹೋದ್ಮೇಲೆ. ಸೊ ಈ ಬ್ಯಾಚ್ ನಲ್ಲಿ 76 ಹುಡುಗರ ಬ್ಯಾಚ್ ನಲ್ಲಿ ಸಹ ನಮ್ಮ SDM ಸರಿಗೆ ನಾವು ಚಾಲೆಂಜ್
ಮಾಡಿ ಹೇಳ್ಬಲ್ವಿ. ಈ ಮಕ್ಕಳಲ್ಲಿಯೂ ಸಹ ಆರಾಮಾಗಿ 30 ಮಕ್ಕಳು ಸರ್ ಅಬೌವ್ 80% ತೆಗಿತಕ್ಕಂಥ ಕೆಪಾಸಿಟಿ ನಮ್ಮ ಮಕ್ಕಳ ಹತ್ರ ಇದೆ. ಇದರಲ್ಲಿಯೂ ಸಹ ನಾನು ಗುರುತಿಸಿದಾಗ ಈಗಾಗಲೇ ಫೆಬ್ರವರಿ 1, 2, 3 ಈ 3 ಪರೀಕ್ಷೆಗಳ ಫಲಿತಾಂಶದ ಆಧಾರದ ಮೇಲೆ ಈ ಮಕ್ಕಳಲ್ಲಿ 10 ಮಕ್ಕಳು ಸಹ 625ಗೆ ರೀಚ್ ಆಗ್ತಕ್ಕಂಥ ಕೆಪಾಸಿಟಿ ಸಹ ಇಲ್ಲಿ ಈ ಮಕ್ಕಳು ಇದ್ದಾರೆ. ಅದೇ ರೀತಿಯಾಗಿ ಶಾಲೆ ಪ್ರಾರಂಭದಲ್ಲಿ ನಾವೇನು ಅನ್ಕೊಂಡಿದ್ವಿ ಟೀಚರ್ಸ್ 26 ಜನ ಫೇಲ್ ಲಿಸ್ಟ್ ಅಲ್ಲಿ ಇಟ್ಟು ನಾವು ಬಹಳಷ್ಟು ನಾವು ಕಷ್ಟಪಟ್ಟಿವಿ. ಆ 26 ಜನ ಸಹ ಈಗ 20 ಜನ ಸಹ ಪಾಸ್ ಆಗಬಲ್ಲ ಅಂತ ನಾವು ಗ್ಯಾರಂಟಿ ಕೊಡಬಲ್ವಿ. ಇನ್ನು 6 ಜನ ಮಾತ್ರ ಸ್ವಲ್ಪ ಆ ಕಡೆ ಈ ಕಡೆ ವಾಲ್ತಾನಿದ್ರೆ ಫೆಬ್ರವರಿ 1 ಪಾಸ್ ಆದ್ರೆ ಫೆಬ್ರವರಿ 1 2 ಫೇಲ್ ಆಗ್ತದೆ, ಫೆಬ್ರವರಿ 2ರಲ್ಲಿ ಫೇಲ್ ಆದ್ರೆ 3ನಲ್ಲೂ ಪಾಸ್ ಆಗಿ ಒಂದು ಸಬ್ಜೆಕ್ಟ್ ಪಾಸ್ ಅಂತ ಫೇಲ್ ಅಲ್ಲಿ ಆಗ್ತಾ ಇದ್ದಾರೆ. ಆದ್ರೆ ಇವರ ಅದೃಷ್ಟ ಸರ್ಕಾರ ಈ ವರ್ಷ SLC ಪಾಸ್ ಆಗಲಿಕ್ಕೆ ನಿಗದಿಪಡಿಸಿರ್ತಕ್ಕಂಥ ಅಂಕಗಳು ಕೇವಲ 13 ಅಷ್ಟೇ. ಇಂಟರ್ನಲ್ 20 ಮಾರ್ಕ್ಸ್ ಟೀಚರ್ಸ್ ಕೊಟ್ಟಿರ್ತಾರೆ, ಅವ್ರು ತೆಗಿಬೇಕಾದ್ರೆ ಬರೀ 13 ಮಾರ್ಕ್ಸ್ ಅಷ್ಟೇ. 2 ಸೇರಿದ್ರೆ 33 ಆದ್ರೆ ಅವ್ನ ಜೀವನ ಪೂರ್ತಿ ಆರಾಮಾಗಿ ಮುಂದೆ ಕಾಲೇಜ್ಗೆ ಹೋಗ್ಬೋದು, ಬೇಕಾದಂಗೆ ಅವನು ಜೀವನ ಸಾಗಿಸ್ಬೋದು. ಆದ್ರೆ ಇಲ್ಲಿರ್ತಕ್ಕಂಥ SLC ಮಕ್ಕಳಿಗೆ ಹೇಳೋದಿಷ್ಟೇ, ಯಾವ 13 ಮಾರ್ಕ್ಸ್ ತೆಗೆದು ಕೂಡ ಅವನು ಇಲ್ಲಿಯವರೆಗೂ ಸಹ ಕಷ್ಟಪಟ್ಟಿದ್ದಾನೆ. ಮನೆಯಲ್ಲೇ ಇದ್ದು ಏನು ಓದಾಕ ಶಾಲೆ ಬಲ್ಲಾಗದೆ 13 ಮಾರ್ಕ್ಸ್ ತೆಗಿತಕ್ಕಂಥ ಎಷ್ಟೋ ಬಡತನದ ಮಕ್ಕಳು ಸಹ ಇದ್ದಾರೆ. ಅವರನ್ನು ನೋಡಿ ಕಲಿ. ಒಂದು ವರ್ಷ ಪೂರ್ತಿ ಆದರ್ಶ ವಿದ್ಯಾಲಯ 5ನೇ ಕ್ಲಾಸಿಗೆ ಬಂದ್ರೆ ಏನ್ರಿ ಬಾಯ್ಲಿ ಏನ್ ಮಾತಾಡ ಹದಿಮೂರು ಮಾರ್ಕ್ಸ್ ತೆಗೆಯೋಕ್ಕೋಸ್ಕರ ಆದರ್ಶ ವಿದ್ಯಾಲಯದಲ್ಲಿ SLC ಓದೋ ಅವಶ್ಯಕತೆನೇ ಇಲ್ಲ. ಮನೇಲಿ ಇದ್ದರೆ ಶಾಲೆ ಬಲ್ಲ ಅಂದರೆ ಡೈರೆಕ್ಟ್ SLC 13 ಮಾರ್ಕ್ಸ್ ಕೆಪಾಸಿಟಿ ಎಷ್ಟೋ ಮಕ್ಕಳಿಗಿದೆ. ಆದರ್ಶ ವಿದ್ಯಾಲಯ ಇರ್ತಕ್ಕಂಥದ್ದು ಇದು ಅಬೋವ್ 70%, 80%, 90% ಜೀವನವನ್ನ ಗೋಲ್ಡನ್ ಅವಕಾಶನ ಮಾಡಿಕೊಡ್ಲಿಕ್ಕೆ ಬಹಳಷ್ಟು ಅವಕಾಶಗಳಿದಾವೆ. ಆದ್ರೆ ಬಹಳಷ್ಟು ಜನ ನಿಮ್ಮ ದುರ್ವರ್ತನೆಯಿಂದ, ನಿಮ್ಮ ಸೊಕ್ಕಿನಿಂದ, ನಿಮ್ಮ ಅಹಂಕಾರದಿಂದ ಕೆಲವರೆಲ್ಲ ಬಹಳ ಬೆಳೆದಿದ್ದೀರಿ. ಇದು ಇವತ್ತು ಶಾಲೆ ಕೊನೆ ದಿನ ಇಲ್ಲ, ಇನ್ನು ಕೈಯಾಗಿ ಯಾವತ್ತು ಮಾರ್ಕ್ಸ್ ಕಾರ್ಡ್ ಸಿಗುತ್ತೆ TC ಸಿಗುತ್ತೆ ಅವತ್ತು ಇಲ್ಲಿ ಕೊನೆ ದಿನ ಆಗುತ್ತೆ. ಇನ್ನೂ ನಿಮ್ಮಿಂದ ನಮ್ಮ ಕೈಯಾಗಿಂದ ಬಹಳಷ್ಟು ಇದೆ. ಸುಮ್ಮನೆ ಮಧ್ಯದಲ್ಲಿ ನಾನು ಹೋಗಿ ಗಮನಿಸ್ತಾ ಇದ್ದೇನೆ, ಮೊಬೈಲ್ ತರಬಾರ್ದು ಅಂತ ಹೇಳಿದ್ವಿ. ಮೊಬೈಲ್ ತಂದು ಖುಷಿ ಪಡಿ, ಮೊಬೈಲ್ ನಲ್ಲಿ ಹೇಗ್ ಬೇಕಾದಂತ ಅವ್ರದ್ದು ಇವುದೆಲ್ಲ ಫೋಟೋ ತಗೊಂಡು ಶಾಲೆ ಮರ್ಯಾದೆನ ತೆಗೆಯಕ್ಕೆ ಹೋಗಬೇಡಿ. ಶಾಲಾ ಅವಧಿಯಲ್ಲಿ ನೀವು ಹೋಗಲ್ಲ ಅಂದ್ರೆ ಕೂಡ ಏನೋ ನಮ್ಮ ಮಕ್ಕಳು ಪ್ರೀತಿಯಿಂದ ನಿಮ್ಮ ಬಟ್ಟೆ ತಗೊಳ್ತೀವಿ, ಏನೋ ಮಕ್ಕಳು ಖುಷಿ ಪಟ್ಟು ಅಂತ ಕಳಿಸ್ತೀನಿ ನಾನು. ಬಜಾರ್ಗೆ ಹೋಗಿ ಮಾರ್ಕೆಟ್ಗೆ ಹೋಗಿ ನಮ್ಮ ಶಾಲೆ ಮರ್ಯಾದೆ ಬಂದು ಹೋಗಿ ಬಟ್ಟೆ ಕಳ್ತನ ಮಾಡಿ. ಇದು ನೀವು ಕಲ್ತಿರ್ತಕ್ಕಂಥ ಶಾಲೆಯಲ್ಲಿ ಕಲ್ತಿರ್ತಕ್ಕಂಥ ಮೌಲ್ಯ. ನೀವು ಒಟ್ಟಿಗೆ ಹತ್ತ ತಿಂತೀರಿ, ಡೈಲಿ ಪ್ರಯತ್ನ ಹೇಳ್ತೀವಿ. ಶಾಲೆ ನಿಮ್ಮ ಮಂದಿರ ಇದ್ದಂಗೆ, ನಿಮ್ಮ ದೇವಸ್ಥಾನ ಇದ್ದಂಗೆ ಪಕ್ಕದಾಗ ಎಲ್ಲ ಹೊಡೆದಾಗಿದೆ, ಎಲೆಕ್ಟ್ರಿಕಲ್ ಬೋರ್ಡ್ಸ್ ಎಲ್ಲ ಹೊಡೆದಾಗಿದೆ. ಇಲ್ಲಿರ್ತಕ್ಕಂಥ 6ನೇ ಕ್ಲಾಸ್ SLC ಮಕ್ಕಳಿಗೆಲ್ಲ ಹೇಳ್ತಿದ್ದೀನಿ, ಯಾರು ಶಾಲೆಯ ಆಸ್ತಿ ಅಂತ, ಇದು ದೇವಸ್ಥಾನ, ವಿದ್ಯಾಮಂದಿರ. ಯಾರು ದೇವಸ್ಥಾನವನ್ನು ಹಾಳು ಮಾಡ್ತಾರೆ ಮುಂದಿನ ಜೀವನದಲ್ಲಿ ಅದರ ಒಂದು ಪರಿಣಾಮವನ್ನ ಈಗ ದೊಡ್ಡವರಾದ ಮೇಲೆ ಎಷ್ಟು ಕಷ್ಟಪಟ್ಟು ವಿಲ ಅಂತ ಅನುಭವಿಸಿ ಅಂತೇಳಿ ನಿಮಗೆ ಯಾರು ಗೊತ್ತಿಲ್ಲ. ನನ್ನ ಜೊತೆಗೆ ನಾನೇ ಹೈಸ್ಕೂಲ್ ಟೀಚರ್ ಆಗಿ ಜಾಯ್ನ್ ಆದಾಗ ನಮ್ಮ ಹೆಡ್ ಮಾಸ್ಟರ್ ರ್ಯಾಂಕ್ ಕೊಟ್ಟರೆ MSc ಸ್ಟ್ಯಾಟಿಸ್ಟಿಕ್ಸ್ ರ್ಯಾಂಕ್ ಕೊಟ್ಟರ. ಆದ ಶಾಲೆ ಮಕ್ಕಳ ಬಟ್ಟೆ ಆಗ ಕಳ್ತನದಲ್ಲಿ ಮಾರ್ಕೊಳ್ತಿದ್ದ, ಶಾಲೆ ಮಕ್ಕಳಿಗೆ ಬಂದಿರ್ತಕ್ಕಂಥ ಪುಸ್ತಕ ಕಳ್ತನದಿಂದ ಮಾರ್ಕೊಳ್ತಿದ್ದ, ಶಾಲೆಗೆ ಮಕ್ಕಳಿಗೆ ಏನ್ ಬಂತು ಎಲ್ಲ ಮಾರ್ಕೊಂಡ. ಅವ ನಮ್ಮ ಶಾಲೆಗೆ ಇದ್ದಾಗ ಒಂದು ಸತ್ತಾಗ ಹೆಂಡತಿ ಬರಲಿಲ್ಲ, ಮಕ್ಕಳು ಬರಲಿಲ್ಲ, ಬಿಲ್ಲ ಅಂತ ಅವ ಸತ್ತೊಳಗಿನ ಅವ ಮೇಷ್ಟ್ರಿಗೆ ಬೆಡ್ ಮಾಡಿಸಿ ಸಾಯ್ತಾನೆ ಅಂತ ಹೇಳಿ ಒಂದು ನಾಯಿ ಹತ್ರ ಬರಲಿಲ್ಲ. ಇದು ವಿದ್ಯಾಮಂದಿರ. ಇಲ್ಲಿಗೆ ಇನ್ನೊಂದು ಜನ್ಮಕ್ಕಾಗಿ ಅವಕಾಶ ಇಲ್ಲ. ಇದೇ ಜನ್ಮದಲ್ಲಿ ನಿಮ್ಮ ಪಾಪ ಪುಣ್ಯಗಳು ನಿರ್ಧಾರ ಆಗ್ತವೆ. ಸೊ ಆದ್ದರಿಂದ ನಾನು ಅಡ್ವಾನ್ಸ್ CCTV ಆಗಿರೋ CCTV ನೋಡ್ತಾನೆ, ಫ್ರೆಂಡ್ಸ್ ಅಲ್ಲಿ ಅಕ್ಕಪಕ್ಕದಾಗಿದ್ದಾರೆ ಅವ್ರೇನೋ ಮಾಡಿದ್ರು ನೋಡ್ತಾನೆ, ಆ ಟೀಚರ್ಸ್ ಏನೋ ಹೊಡೆದು ಹೇಳ್ತಾನೆ. ಅದು ಯಾರಿಗೆ ಯಾವನಿಗೆ ಜ್ಞಾನ ಇಲ್ಲ, ಯಾವನ ಪೂರ್ತಿ ಈ ಶಾಲೆ ಬಗ್ಗೆ ಗೌರವದಿಂದ ಮರೀದು ಅಂತ ಮಾಡ್ತಕ್ಕಂಥವ್ರು. ಆದ್ರೆ ಶಾಲೆಗೆ ಬಂದು ಒಂದು ವಾರ ಕೂಡ ಆಗಲ್ಲ ರಿಪೇರಿ ಮಾಡ್ತಾರೆ.
ಪ್ರತಿನಿತ್ಯ ಪಾಠ ಹೇಳ್ಕೊಟ್ರು ಕೂಡ ನೆಕ್ಸ್ಟ್ ಹೋಮ್ವರ್ಕ್ ಬರ್ಕೊಂಡು ಬರ್ದೇ ಇರ್ತಕ್ಕಂಥದ್ದು, ಆಮೇಲೆ ನೋಟ್ಸ್ ಬರ್ದೇ ಇರ್ತಕ್ಕಂಥದ್ದು, ಇದನ್ನೆಲ್ಲ ನೋಡ್ತಾ ಇದ್ರಿ ನಿಜವಾಗ್ಲೂ ನೀವು ಶಾಲೆ ಓದಕ್ಕೆ ಬಂದಿರಾ ಅಂತ ಕ್ವಶನ್ ಮಾರ್ಕ್ ಆಗತ್ತೆ. ಬಹಳಷ್ಟು ಎಷ್ಟು ಬೇಜಾರಾಗತ್ತೆ ಅಂದ್ರೆ ನಾವು ನಮ್ಮ ಎಸ್ ಡಿ ಎಂ ಆಗಿರ್ಬೋದು, ನಮ್ಮ ಟೀಚರ್ಸ್ ಆಗಿರ್ಬೋದು, ನಮ್ಮ ಮನೆಗೆ ಟೈಮ್ ಕೊಡಕ್ಕೆ ಟೈಮ್ ಇಲ್ಲ.